ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಯೋನ್ ಡಾಕ್ಟ್ರಪ್ಪ, ಸುಮನ್ ಮದ್ವೆ ಅಂತ ಗೊತ್ತಾಗಿ ಏನೋ ಉಡುಗೊರೆ ತಂದಂಗಿದೆ. ಇದು ನಾನು ತಂದಿದ್ದು ಉಡುಗೊರೆ ಅಲ್ಲ, ಸಚಿನ್ ಮತ್ತೆ ಸುಮಾಗೆ ನಮ್ಮ ತಾಯಿ ಕಳಿಸಿರೋ ಉಡುಗೊರೆ. ಲೇ ಪುರುಷೆ, ಸುಮಾನು ಸಚಿನ್ಗೆ ಒಂದಾಗೋ ಟೈಮ್ನಾಗ ಈ ನನ್ನ ಮಗ ಯಾಕಲ ಕರಡಿ ಒಂದಂಗೆ ಬಂದವನೆ. ನನಗೂ ಅದೇ ಗೊತ್ತಾಯ್ತಲ್ಲ ಮಗ. ಸುಮ್ಕೆ ಇದ್ರೆ ಸರಿ, ಇಲ್ಲ ಕಲ್ಲು ಹೊಡೆದೋಡು ಸುಮ್ಕಿರು. ಸುಮನ್ ಮದುವೆ ಅಂತ ನೀವು ಯಾರೂ ನನಗೆ ಹೇಳಲೇ ಇಲ್ಲ. ನಿಮಗೆಲ್ಲ ನಾನು ಅಷ್ಟೊಂದು ಕೆಟ್ಟವನಾದ್ನ? ಅಯ್ಯೋ, ನಾನು ನಿನ್ನ ಕರಿಬೇಕು ಅಂತಲೇ ಇದ್ದೆ ಕಣಪ್ಪ. ಆದರೆ ಗೊತ್ತು ಬಿಡಿ ಅಮ್ಮ, ನಾನು ಎಲ್ಲಿ ನಿಮಗೆಲ್ಲ ನೋವಾಗೋಗಿ ಮಾತಾಡ್ತೀನಿ ಅಂತ ನನ್ನನ್ನು ಅವಾಯ್ಡ್ ಮಾಡಿದ್ದೀರಾ. ಅದೇ ತಾನೇ ಸತ್ಯ. ನಿಮ್ಮ ತಾಯಿ ಆರೋಗ್ಯ ತಪ್ಪಿದ್ದಕ್ಕೆ ನಾವು ಕಾರಣ ಅಂದರೆ ಯಾರು ತಾನು ಅನ್ನಿಸ್ಕೋತಾರೆ? ಹೌದು, ನಾನು ಮಾತಾಡಿದ ತಪ್ಪೆ. ನಮ್ಮ ತಾಯಿ ಹುಷಾರು ತಪ್ಪಿದ್ರು ಅನ್ನೋ ಸಂಕಟದಲ್ಲಿ ನಿಮ್ಮೆಲ್ಲರ ಮೇಲೂ ಏನೇನೋ ಮಾತಾಡ್ಬಿಟ್ಟೆ. ದಯವಿಟ್ಟು ಎಲ್ಲರೂ ನನ್ನ ಕ್ಷಮಿಸ್ಬಿಡಿ. ಸಚಿನ್, ಸುಮಾ, ಕಂಗ್ರ್ಯಾಟ್ಸ್. ಇದು ಅಮ್ಮ ಕಳಿಸಿರೋ ಉಡುಗೊರೆ, ಪ್ಲೀಸ್ ತಗೊಳ್ಳಿ. ಜಗನ್, ಇದು ನಿಜವಾಗ್ಲೂ ನೀವೇನಾ ಮಾತಾಡ್ತಿರೋದು? ಜಗನ್ ನಾವು ಅನ್ಕೊಂಡಂಗೆ ಕೆಟ್ಟವ್ರೇನಲ್ಲ. ಅವ್ರು ಹೇಳ್ದಂಗೆ ಕಾಬ್ದಾಗ ಏನೋ ಮಾತಾಡ್ಬಿಟ್ಟವ್ರೆ, ಯಾವ್ದನ್ನೂ ಸಾಧಿಸಕ್ಕಿಲ್ಲ. ಈ ಮದುವೆನ ನಮ್ಮ ತಾಯಿನೇ ನಿಂತು ಒಪ್ಸಿದ್ದು ಅನ್ನೋ ವಿಷಯ ನಂಗೆ ಗೊತ್ತಿರಲಿಲ್ಲ. ಅವ್ರಿಗೆ ಪ್ರಜ್ಞೆ ಬಂದಾಗ ನಂಗೆ ಹೇಳಿದ್ರು. ಹೋಲಿ ಬಿಡಪ್ಪ, ಈಗಲಾದರೂ ನಮ್ಮಿಂದ ನಿನಗೇನು ಮೋಸ ಆಗಿಲ್ಲ ಅಂತ ಅರಿವಾಯ್ತಲ್ಲ, ಆಟೆ ಸಾಕು. ಗೌರವ ಹೆಂಗವಳಪ್ಪ? ಪ್ರಜ್ಞೆ ಬಂದಿದೆ, ಆದರೆ ಜಾಸ್ತಿ ಮಾತಾಡೋಕ್ಕಾಗಲ್ಲ. ಸಚಿನ್, ಸುಮಾ, ಹ್ಯಾಪಿ ಮ್ಯಾರಿಡ್ ಲೈಫ್. ನಾನಿನ್ನು ಬರ್ತೀನಿ ಅಮ್ಮ. ತಡಿಯಪ್ಪ, ಏನೋ ಆಗಿದ್ದೆಲ್ಲ ಆಗೋಯ್ತು. ಮನಸ್ಸಿನಾಗ ಏನು ಇಟ್ಕೊಳ್ದೆ ಶುಭ ಕಾರ್ಯದಾಗ ನೀನು ಬಂದು ಭಾಗಿಯಾಗು. ನೀನು ಇಲ್ಲಿದ್ರೆ ನಮ್ಮ ಗೌರವ ನಮ್ಮ ಜೊತೆಗೆ ಅವಳೇ ಅಂದಷ್ಟೇ ಖುಷಿ ಆಯ್ತದೆ. ದಯಮಾಡಿ ಇಲ್ಲ ಅನ್ಬೇಡ ಕಣಪ್ಪ. ಹೌದು ಡಾಕ್ಟ್ರೆ, ನಮ್ಮ ಅವನ ಉಳ್ಸೋಕ್ಕೆ ನೀವು ಸಣ್ಣ ಶ್ರಮ ಪಟ್ಟಿದ್ದೀರಾ. ಇನ್ಮೇಲೆ ನೀವು ನಮ್ಮವರ ಜೊತೆಗೆ ಇದ್ದು ನಮ್ಮ ಅವ್ವನ ಕೊನೆ ಆಸೆ ಈಡೇರಿದಾಗ ಭಾಗಿಯಾಗಿ. ಏನು ಯೋಚನೆ ಮಾಡ್ತಿದ್ದೀರಾ ಜಗನ್? ಇದನ್ನ ನಾವು ಮನ್ಸಾರೆ ಹೇಳ್ತಿರೋದು. ನೀವು ಸುಮನ್ ಮಧ್ಯದಲ್ಲಿ ಜೊತೆಲಿರಿ. ಇಷ್ಟು ಬೇಗ ನನ್ನ ಕ್ಷಮಿಸಿ ಈ ಶುಭ ಕಾರ್ಯದಲ್ಲಿ ಭಾಗಿಯಾಗಿ ಅಂತ ಕೇಳ್ತಿದ್ದೀರಾ. ಇಲ್ಲ ಅಂತ ಹೇಳಿ ಮತ್ತೆ ಕೆಟ್ಟೋನಾಗಲ್ಲ. ತುಂಬ ಥ್ಯಾಂಕ್ಸ್. ನಮ್ಮ ತಾಯಿ ಆಸೆನೇ ನನ್ನ ಆಸೆ.